ಜ್ಯೋತಿಷಿ ಕಮಲಾಕರ್ ಭಟ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಚಾಕು ಇರಿದು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸುಚಿತ್ರಾ ಮತ್ತು ಗ್ಯಾಂಗ್ ಇಡೀ ಗ್ಯಾಂಗ್ ಸಿಕ್ಕಿಬಿದ್ದಿತ್ತು ಅಲ್ಲಿನ ಜನರ ಕೈಗೆ, ಸ್ಥಳೀಯರ ಕೈಗೆ. ಜ್ಯೋತಿಷಿ ಕಾರ್ನಲ್ಲಿ ಹೋಗ್ತಾ ಇದ್ದಾಗಲೇ ಜನ ಹಿಡಿದು ಥಳಿಸಿದ್ದಾರೆ. ನಾನೊಂದು ನೀನೊಂದು ಅಂತ ಹೊಡೆದಿದ್ದಾರೆ ಇವರಿಗೆ. ಅವಳನ್ನ ಬಿಡಬೇಡಿ, ಚಪ್ಪಲಿಯಲ್ಲಿ ಹೊಡಿರಿ ಅಂತ ಜನ ಛೀಮಾರಿ ಹಾಕಿದ್ದಾರೆ, ಹೊಡೆದಿದ್ದಾರೆ. ಇದ್ರ ಜೊತೆಗೆ ಜ್ಯೋತಿಷಿ ಕಮಲಾಕರ್ ಭಟ್ ಕಾರನ್ನು ಕೂಡ ಪುಡಿ ಪುಡಿ ಮಾಡಿದ್ದಾರೆ. ನ್ಯೂಸ್ 18ಗೆ ಸಿಕ್ಕಿದೆ ಸುಚಿತ್ರಾ ಗ್ಯಾಂಗ್ಗೆ ಥಳಿಸ್ತಾ ಇರುವಂತಹ ಆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜನರ ಕೈಗೆ ಸಿಕ್ಬಿದ್ದು ಚಪ್ಪಲಿಯಲ್ಲಿ ಹೊಡಿರವರನ್ನ ಬಿಡಬೇಡಿ ಅಂತ ಜನ ಹಿಡಿದು ನಾನೊಂದು ನೀನೊಂದು ಅಂತ ಸಿಟ್ಟಿಗೆದ್ದ ಜನ ಹೊಡೆದಿದ್ದಾರೆ. ಆರೋಪಿಗಳನ್ನ ಅದಾದ್ಮೇಲೆ ಪೊಲೀಸರು ಒಂದು ರಕ್ಷಣೆ ಮಾಡಿದ್ದಾರೆ. ನ್ಯೂಸ್ 18ಗೆ ಲಭ್ಯ ಆಗಿದೆ ಆ ಒಂದು ಥಳಿಸ್ತಾ ಇರುವಂತಹ ವಿಡಿಯೋ. ನೋಡಿ, ಇದು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ವಿಡಿಯೋ. ಕಮಲಾಕರ್ ಭಟ್ ಕಾರು, ಎಲ್ಲ ಆರೋಪಿಗಳು ಅದರಲ್ಲಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಜನ ಬೈದು ನಾನೊಂದು ನೀನೊಂದು ಅಂತ ಏಟ್ ಹಾಕಿರೋದು. ಆಕ್ರೋಶಗೊಂಡು ಜನ ಉದ್ರಿಕ್ತರಾಗಿ ಆರೋಪಿಗಳನ್ನ ಮನಬಂದಂತೆ ಥಳಿಸಿದ್ದಾರೆ. ಇದಾದ್ಮೇಲೆ ಪೊಲೀಸರಿಗೆ ವಿಚಾರ ಗೊತ್ತಾಗಿ ಸ್ಥಳಕ್ಕೆ ಬಂದು ಅವರನ್ನ ರಕ್ಷಣೆ ಮಾಡಿದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಈ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾಗ ಹೊಡ್ಸ್ಕೊಂಡಿರುವಂಥದ್ದು, ಜನ ಥಳಿಸಿರುವಂಥ ವಿಡಿಯೋ ನಾವು ನೋಡ್ತಾ ಇದ್ದೀವಿ. ಇವರು ಹಲ್ಲೆ ಮಾಡುವಂತಹ ಟೈಮ್ನಲ್ಲಿ ಅಲ್ಲಿ ಏನು ಗಲಾಟೆ ಆಗುತ್ತೆ, ಜೋರಾಗಿ ಕೂಗಾಡ್ತಾ ಇರ್ತಾರೆ, ಆಗಲೇ ಜನ ಅವರ ಮನೆ ಮುಂದೆ ಸೇರಿದ್ರಂತ ಹೇಗೆ, ಏನು ಮಾಹಿತಿ ಸಿಗ್ತಾ ಇದೆ? ಆಮೇಲೆ ಇವರು ಮಚ್ಚು ಲಾಂಗಳನ್ನ ತೆಗೆದುಕೊಂಡು ಬಂದಾಗ ಯಾರೂ ತಡೆಯಕ್ಕೆ ಮುಂದಾಗ್ಲಿಲ್ವಾ ಇಷ್ಟು ಜನ ಸೇರಿದ್ರು ಕೂಡ? ಅರುಣ್, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಮೊನ್ನೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ವಸಂತ್ ನಾಯ್ಕ್ ಎನ್ನುವಂತವರ ಮೇಲೆ ಹಲ್ಲೆ ಆಗುತ್ತೆ, ಅದೊಂಥರ ಹತ್ಯೆ ಆಗುತ್ತೆ, ಆತನ ಕೊಲೆ ಆಗುತ್ತೆ. ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಅಲ್ಲಿ ಹಲ್ಲೆಯನ್ನ ತಪ್ಪಿಸಲು ಮುಂದಾಗ್ತಾರೆ. ಆದ್ರೆ ಅದು ಪ್ರಯತ್ನಕ್ಕೆ ಆಗಲ್ಲ. ಅಲ್ಲಿ ಕೆಲವೊಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗುತ್ತೆ. ಇವರು ಈಗ ಶಿವಮೊಗ್ಗದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕಮಲಾ ಭಟ್ ಅಕ್ರಮ ಸಂಬಂಧದಲ್ಲಿ ಇದ್ದಂತ ಸುಚಿತ್ರಾ ಅಂದ್ರೆ ಮಹೇಶ್ ನಾಯ್ಕನ ಪತ್ನಿ, ಈಕೆ ಮನೆಯಲ್ಲಿ ಹೋಗಿ ದಾಂಧಲೆ ಮಾಡ್ತಾ ಇರ್ತಾಳೆ. ಮನೆಯಿಂದ ವಾಪಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈತನ ಕೊಲೆ ಮಾಡಿ ವಾಪಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅವರನ್ನ ಅಡ್ಡಗಟ್ಟಿದಂತ ಸ್ಥಳೀಯರು ಆಕ್ರೋಶಿತರಾಗಿ ಅವರ ಮೇಲೆ ಚಪ್ಪಲಿಯಿಂದ ಹಿಗ್ಗಾಮುಗ್ಗವಾಗಿ ಥಳಿಸ್ತಾರೆ. ಅದ್ರ ಜೊತೆಗೆ ಸುಚಿತ್ರಾಳ ತಂದೆಗೂ ಕೂಡ ಬರೋಬ್ಬರಿಯಾಗಿ ಗೂಸವನ್ನ ಕೊಡ್ತಾರೆ, ಸುಚಿತ್ರಾಳಗೂ ಕೂಡ ಬರೋಬ್ಬರಿಯಾಗಿ ಗೂಸವನ್ನ ಕೊಡ್ತಾರೆ. ಅದ್ರ ಜೊತೆಗೆ ಕಮಲಾಕರ್ ಭಟ್ ಅವರ ಇನೋವನ್ನ ಪುಡಿ ಪುಡಿ ಮಾಡ್ತಾರೆ, ಅದೇ ಗ್ಲಾಸ್ ಅನ್ನ ಒಡೆದು ಚೂರು ಮಾಡ್ತಾರೆ. ಹಾಗೆ ಅವರ ಸಹಚರರ ಮೇಲೂ ಹಲ್ಲೆಗೆ ಯತ್ನವನ್ನ ಮಾಡ್ತಾರೆ ಸ್ಥಳೀಯರು. ಹಾಗೆ ಅವರ ಮುಂದೆಗಡೆಯೂ ಕೂಡ ಸುಚಿತ್ರಾಳಿಗೆ ಹಿಗ್ಗಾಮುಗ್ಗವಾಗಿ ಥಳಿಸ್ತಾರೆ. ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದಂತ ಪೊಲೀಸರು ಅವರನ್ನ ಬಚಾವ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಸ್ಥಳೀಯರ ಆಕ್ರೋಶ ಮತ್ತಷ್ಟು ಆಗತ್ತೆ. ವಾಹನವನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾರೆ, ಪೊಲೀಸರ ವಾಹನವನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾರೆ. ಅವರನ್ನ ಹೊಡಿಲೇಬೇಕು, ನಮ್ಮ ಹುಡುಗನನ್ನ ಕೊಲೆ ಮಾಡಿದಂತ
ಇವರನ್ನ ಬಿಡಲೇಬಾರದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಕಮಲಾಕರ್ ಭಟ್ನನ್ನ ಹುಡುಕುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾರೆ. ಅಷ್ಟರೊತ್ತಿಗೆ ಕಮಲಾಕರ್ ಭಟ್ ಎಸ್ಕೇಪ್ ಆಗಿರ್ತಾನೆ ಆ ಜಾಗದಿಂದ. ಅದ್ರ ಜೊತೆಗೆ ಅವರ ಕೈಗೆ ಸಿಕ್ಕಿದವರು ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಆಗಿರ್ತಾರೆ. ಅವರನ್ನ ಮಾತ್ರ ಹಿಗ್ಗಾಮುಗ್ಗವಾಗಿ ಕಳಿಸಿರುವಂತದ್ದು. ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲೂ ಮತ್ತು ಕೆಲವರ ಜೊತೆಗೆ ವೈರಲ್ ಆಗ್ತಾ ಇರುವಂತದ್ದು. ಇದು ಒಂದು ಭಾಗವಾದ್ರೆ, ಅವರ ಸಂಬಂಧಿಕರು ಅಂದ್ರೆ ವಸಂತ ನಾಯ್ಕನ ಸೋದರಿ ಆದಂತವರು, ಅದೇ ರೀತಿ ಅವರ ಕುಟುಂಬಸ್ಥರು ಈಗ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಏನಪ್ಪಾ ಅಂದ್ರೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕಮಲಾಕರ್ ಭಟ್ರೆ ಕೊಡಬೇಕು ಎನ್ನುವಂತ ಬಗ್ಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕೊಲೆಗೆ ಪ್ರಮುಖ ಕಾರಣ ಕಮಲಾಕರ್ ಭಟ್ರೆ ಆಗಿರ್ತಾರೆ. ಅದರ ಜೊತೆಗೆ ಸುಚಿತ್ರಾ ಅಕ್ರಮ ಸಂಬಂಧದಲ್ಲಿರುವಂತ ಕೂಡ ಈ ಕೊಲೆಗೆ ಮುಖ್ಯ ಕಾರಣರಾಗಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕುಟುಂಬಕ್ಕೆ ಏನು ಕೊಲೆಯಾದಂತವರ ವಸಂತ ನಾಯ್ಕ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಎನ್ನುವಂತ ಬಗ್ಗೆ ಈಗ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಸೊ ಇವೆಲ್ಲವನ್ನ ನೋಡಿದ್ರೆ ಕಮಲಾಕರ್ ಭಟ್ಗೆ ಏನು ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದೇನಪ್ಪಾ ಅಂದ್ರೆ, ಅವರನ್ನ ಮುಖ್ಯ ಆರೋಪಿ ಮಾಡಿ ಅವರಿಂದಲೇ ಇವತ್ತು ಈ ರೀತಿಯಾದಂತಹ ಕೊಲೆ ಆಗ್ತಾ ಇರುವಂತದ್ದು. ಸುಚಿತ್ರಾ ಮತ್ತು ಕಮಲಾಕರ್ನ ಮುಖ್ಯ ಆರೋಪಿ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಜೈಲು ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆದ್ರೂ ಸರಿನೇ ಎನ್ನುವಂತ ಬಗ್ಗೆ ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ನಿನ್ನೆ ಮಧ್ಯರಾತ್ರಿಯವರೆಗೂ ಸಿದ್ದಾಪುರ ಪೊಲೀಸ್ ಠಾಣೆ ಎದುರು ಸ್ಥಳೀಯರು ರೊಚ್ಚಿಗೆದ್ದು ಏನು ಪ್ರತಿಭಟನೆಯನ್ನ ಮಾಡಿದ್ರು. ಅದ್ರ ಜೊತೆಗೆ ಅದಕ್ಕಿಂತ ಮೊದಲು ಕೂಡ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರಿಗೆ ಗೆರವ್ ಹಾಕಿ ಅಲ್ಲಿಯೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಯಾವುದೇ ಕಾರಣಕ್ಕೂ ಕಮಲಾಕರ್ ಭಟ್ನ ಮತ್ತೆ ಸುಚಿತ್ರಾನ ಬಿಡಬಾರದು, ಅವರಿಗೆ ಮುಖ್ಯ ಆರೋಪಿಯಾಗಿ ಮಾಡಬೇಕು ಎನ್ನುವಂತ ಬಗ್ಗೆ ಆಗ್ರಹಗಳು ಕೇಳಬಂದವು ಸ್ಥಳೀಯರಿಂದ. ಯಾಕಂದ್ರೆ ನಮ್ಮೂರಿನ ಹುಡುಗರನ್ನ, ನಮ್ಮೂರಿನ ಒಬ್ಬ ನಿಷ್ಠಾವಂತ ಒಬ್ಬ ವ್ಯಕ್ತಿಯನ್ನ ನಾವು ಕಳೆದುಕೊಂಡಿದ್ದೇವೆ. ಸೊ ಆ ಹಿನ್ನೆಲೆಯಲ್ಲಿ ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಗಲ್ಲು ಶಿಕ್ಷೆ ಆಗ್ಬೇಕು ಎನ್ನುವಂತ ಬಗ್ಗೆ ಆಗ್ರಹ ಕೇಳ್ಬರ್ತಾ ಇರುವಂತದ್ದು. ಅರುಣ್, ಓಕೆ ದರ್ಶನ್, ಈ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ವಿಡಿಯೋದಲ್ಲಿ, ಅವರು ಈ ಜ್ಯೋತಿಷಿ ಏನಿದ್ದಾನೆ ಎಸ್ಕೇಪ್ ಆಗೋದಕ್ಕೆ ತನ್ನ ಕಾರ್ ಬಳಿಯಲ್ಲಿ ನಿಂತ್ಕೊಂಡಾಗ ಜನ ಹೊಡಿತಾ ಇರುವಂಥ ದೃಶ್ಯ ಇದೆ. ಪಕ್ಕದಲ್ಲಿ ಪೊಲೀಸ್ ವ್ಯಾನ್ ಕೂಡ ನಿಂತಿರೋದನ್ನು ನಾವು ನೋಡ್ತಾ ಇದ್ವಿ. ಇವರು ವ್ಯಾನ್ ಬಂದ ತಕ್ಷಣ ತಮ್ಮ ಕಾರಲ್ಲಿ ಹತ್ಕೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಜನ ಕಾರನ್ನು ಅಡ್ಡಗಟ್ಟಿದ್ದ ಹೇಗೆ? ಖಂಡಿತವಾಗ್ಲೂ ಅರುಣ್, ಈ ಘಟನೆಯಲ್ಲಿ ಏನು ಏಕಾಏಕಿಯಾಗಿ ವಸಂತ ನಾಯ್ಕರ ಮನೆ ಮೇಲೆ ದಾಳಿಯನ್ನ ಮಾಡ್ತಾರೆ. ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಆಗಿರ್ಬೋದು, ಅದೇ ರೀತಿ 4 ಸಹಚರರು ಏಕಾಏಕಿ ಒಳಗಡೆಗೆ ಬಂದು ಮಹೇಶ್ ನಾಯ್ಕನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ವಸಂತ ನಾಯ್ಕ ಮಧ್ಯ ಪ್ರವೇಶಿಸ್ತಾನೆ. ಮಧ್ಯ ಪ್ರವೇಶದ ಸಂದರ್ಭದಲ್ಲಿ ಆತನ ಕೊಲೆ ಆಗುತ್ತೆ. ಆದ್ರೆ ಈ ಮುಖ್ಯ ಆರೋಪಿ ಅಂತ ಹೇಳ್ತಾರಲ್ಲ ಜ್ಯೋತಿಷಿ ಯಾರು ಕಮಲಾಕರ್ ಭಟ್, ಹೊರಗಡೆ ಇನೋವಾ ಕಾರಲ್ಲಿ ಕೂತ್ಕೊಂಡಿದ್ದ ಎನ್ನುವಂತ ಒಂದು ಮಾಹಿತಿ ನಮಗೆ ಈಗ ಲಭ್ಯವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕೊಲೆ ಮಾಡಿ ಇವರು ತಪ್ಪಿಸಿಕೊಂಡು ಹೋಗಬೇಕಾದಂತ ಒಂದು ಸಂದರ್ಭದಲ್ಲಿ ಅವರಗುಪ್ಪ ಎನ್ನುವಂತ ಒಂದು ಗ್ರಾಮ ಅದು, ಆ ಊರಲ್ಲಿನ ರಸ್ತೆ ಮಧ್ಯದಲ್ಲಿ ಈ ವಾಹನವನ್ನ ಅಡ್ಡಗಟ್ಟಿ ಅವರನ್ನ ಹೊಡೆಯುವಂತ ಒಂದು ಪ್ರಯತ್ನ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕಮಲಾಕರ್ ಭಟ್ ಎಸ್ಕೇಪ್ ಆಗ್ತಾನೆ. ಓಡ್ ಹೋಗುವಂತ ಒಂದು ಸಂದರ್ಭದಲ್ಲಿ ಆತನಿಗೆ ಪೊಲೀಸರು ರಕ್ಷಣೆಯನ್ನ ಮಾಡ್ತಾರೆ. ಆದ್ರೆ ಇವರ ಸ್ಥಳೀಯರ ಆಕ್ರೋಶಕ್ಕೆ ಸಿಕ್ಕಿ ಬಿದ್ದಂತವರು ಕಮಲಾಕರ್ ಭಟ್ನ ಅಕ್ರಮ ಸಂಬಂಧದಲ್ಲಿರುವಂತಹ ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಲೋಕನಾಥ ಮತ್ತೆ ಅವರ ಸಹಚರರಿಬ್ಬರು ಕೈಗೆ ಸಿಗ್ತಾರೆ. ಅವರಿಗೆ ಸಿಕ್ಕಾಪಟ್ಟಿಯಾಗಿ ಗೂಸವನ್ನ ಕೊಟ್ಟಿರ್ತಾರೆ ಸ್ಥಳೀಯರು. ಅರುಣ್, ಓಕೆ ದರ್ಶನ್, ಅಂದ್ರೆ ಕೊಲೆ ಆದಂತ ಜಾಗದಿಂದ ಇವರು ಎಸ್ಕೇಪ್ ಆಗಿ ಬೇರೆ ಊರಲ್ಲಿ ಆನ್ ರೋಡ್ ಹೋಗುವಾಗ ಚೇಸ್ ಮಾಡಿ ಹಿಡಿದಿರೋದು. ಖಂಡಿತವಾಗ್ಲು ಅರುಣ್, ಆ ಸಂದರ್ಭದಲ್ಲಿ ಸ್ಥಳೀಯರ ಆಕ್ರೋಶ ಆ ರೀತಿ ಮುಗಿಲು ಮುಟ್ಟಿತ್ತು. ಹೇಗಾದ್ರೂ ಮಾಡಿ ಕಮಲಾಕರ್ ಭಟ್ನ ಮೊದಲು ಹೊಡಿಬೇಕು, ಅದಾನಂತರ ಸುಚಿತ್ರಾಳನ ಹೊಡಿಬೇಕು ಅಂತ ಹೋದಾಗ ಸುಚಿತ್ರಾ ಮತ್ತು ಸುಚಿತ್ರಾಳ ತಂದೆ ಕೈಗೆ ಸಿಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಗ್ಗಾಮುಗ್ಗವಾಗಿ ಗೂಸವನ್ನ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ದರ್ಶನ್ ನಾಯಕ್ ಡೀಟೇಲ್ಸ್ಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಲೆಯಾದಂತ ವಸಂತ್ ನಾಯಕ್ ಅವರ ಅಕ್ಕ ಮಾತನಾಡಿದ್ದಾರೆ. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ ನಮ್ಗೆ. ಸ್ವಾಮೀಜಿಯಿಂದನೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನಿಂದನೇ ಪರಿಹಾರ ಬೇಕು ನಮ್ಗೆ. ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದೆಲ್ಲ ಬೇಡ ನಮ್ಗೆ. ಅವನ ಆಸ್ತಿನ ಮುಟ್ಗೋಲ್ ಹಾಕಿ ನಮ್ಗೆ ಅವನಿಂದನೇ ಪರಿಹಾರ ಕೊಡ್ಸಂತ ವ್ಯವಸ್ಥೆ ನೀವು ಮಾಡ್ಬೇಕು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ. ಬೇಲನ್ನು ಬಿಡಬಾರ್ದು, ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಮಾಡ್ಲೇಬೇಕು. ಅದು ವೈಯಕ್ತಿಕ ಕೊಲೆ ಆಗಿರೋದು. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ ನಮ್ಗೆ. ಸ್ವಾಮೀಜಿಯಿಂದನೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನಿಂದನೇ ಪರಿಹಾರ ಬೇಕು ನಮ್ಗೆ. ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದ.